ಅಧ್ಯಾಯ 4. ತಲತಲಾಂತರದವರೆವಿಗೂ. ವಿಮೋಚನಕಾಂಡ ಅಧ್ಯಾಯ 17 ವಚನ 16. ಯಾಹುವಿನ ಸಿಂಹಾಸನದ ಆನೆ ಅಮಾಲ್ಯಕ್ಕರ ಮೇಲೆ ಯೆಹೋವನಿಗೂ ತಲತಲಾಂತರಕ್ಕೂ ಯುದ್ಧವಿರುವುದು. ತಲತಲಾಂತರಕ್ಕೂ ಅಮಾಲ್ಯಕ್ಕರಿಗೂ ದೇವ ಮಕ್ಕಳಿಗೂ ಯುದ್ಧವು ನಡೆದೇ ಇರುತ್ತದೆ. ಸೈತಾನನ ಕಡೆಯವರಿಗೂ ಕರ್ತನಿಗೂ ಯುದ್ಧ ನಡೆಯುತ್ತಲೇ ಇದೆ. ಅಮಾಲ್ಯಕ್ಕರಿಗೂ ಕರ್ತನಿಗೂ ತಲತಲಾಂತರಕ್ಕೂ ಯುದ್ಧ ನಡೆಯುತ್ತದೆಂದು ಸತ್ಯವೇದವು ಹೇಳುತ್ತದಲ್ಲ. ಆ ಯುದ್ಧವು ಎಲ್ಲಿ ಹೇಗೆ ಆರಂಭವಾಗುತ್ತದೆ? ಅಮಾಲೇಕನ ಆರಂಭವು ಏಸಾವನಿನಿಂದ ಆಗುತ್ತದೆ. ಏಸಾವನ ಮೊಮ್ಮಗನೇ ಅಮಾಲೇಕನು. ಏಸಾವನಿಗೆ ಉಪಪತ್ನಿಯಿಂದ ಹುಟ್ಟಿದವನು. ಆದಿಕಾಂಡ ಅಧ್ಯಾಯ 36 ವಚನ 12. ಏಸಾವನು ಶರೀರಭಾವದವನು, ಕರ್ತನ ಮಾರ್ಗದಲ್ಲಿ ನಡೆಯದವನು, ದೇವರನ್ನು ಹುಡುಕದವನು, ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಬಯಸದವನು. ಆದುದರಿಂದಲೇ ಚೊಚ್ಚಲುತನದ ಹಕ್ಕನ್ನು ತಿರಸ್ಕರಿಸಿದವನು. ಅವನು ತನ್ನ ಸ್ವಬಲದ ಮೇಲೆ ನಂಬಿಕೆ ಇಟ್ಟಿದ್ದವನು, ತನ್ನ ಇಷ್ಟದಂತೆ ನಡೆಯುತ್ತಿದ್ದವನು, ಬೇಟೆಗಾರನಾಗಿ ತಿರುಗಾಡುತ್ತಿದ್ದನು, ಕರ್ತನನ್ನು ಪ್ರೀತಿಸಲೇ ಇಲ್ಲ. ಅವನು ಕರ್ತನಿಗೆ ದಶಮಭಾಗ ಕೊಡುವುದಾಗಲಿ ಪ್ರಾರ್ಥಿಸುವುದಾಗಲಿ ಎಲ್ಲಿಯೂ ಸತ್ಯವೇದದಲ್ಲಿ ಬರೆದಿಲ್ಲ. ಏಸಾವನು ವಾಗ್ದಾನ ಸಂತತಿಯಲ್ಲಿ ಹುಟ್ಟಿದ್ದುದು ನಿಜವೇ. ಕರ್ತನು ಅಬ್ರಹಾಮನನ್ನು ಕರೆದಾಗ ಅವನೊಂದಿಗೂ ಅವನ ಸಂತತಿಯೊಂದಿಗೂ ಒಡಂಬಡಿಕೆ ಮಾಡಿಕೊಂಡಿದ್ದು ನಿಜವೇ. ನಿನ್ನ ಸಂತತಿಯನ್ನು ಎಂದೆಂದಿಗೂ ಆಶೀರ್ವದಿಸುವೆನೆಂದು ಕರ್ತನು ವಾಗ್ದಾನ ಮಾಡಿದ್ದನು. ಆದಿಕಾಂಡ ಅಧ್ಯಾಯ 13 ವಚನ 14-16. ಕರ್ತನು ಅಬ್ರಹಾಮನ ಸಂತತಿಗೆ ಹೇರಳವಾದ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಮಾಡಿದ್ದನು. ಹಾಗೆ ಎಲ್ಲವನ್ನು ನೆರವೇರಿಸಿದನು. ಈಸಾಕನನ್ನು ಆಶೀರ್ವದಿಸಿದನು, ಯಾಕೋಬನನ್ನು ಕೂಡ ಹಾಗೆಯೇ ಆಶೀರ್ವದಿಸಿದನು. ಆದರೆ ಏಸಾವನನ್ನು ನೋಡಿರಿ, ಅವನು ಕರ್ತನ ಮಾರ್ಗದಲ್ಲಿ ನಡೆದು ಆಶೀರ್ವಾದಗಳನ್ನು ಬಾಧ್ಯವಾಗಿ ಹೊಂದದೇ ಹೋದನು. ತನ್ನ ಶರೀರದ ಇಚ್ಛೆಗಳನ್ನು ನೆರವೇರಿಸಿಕೊಂಡು ನಾಶನ ಮಾರ್ಗದಲ್ಲಿ ನಡೆದು ನಾಶವಾದನು. ಅಮಾಲೇಕನ ವಂಶಾವಳಿಯನ್ನು ಕುರಿತು ನೀವು ಸ್ವಲ್ಪ ಧ್ಯಾನಿಸಿರಿ. ಏಸಾವನು ಕಾನಾನ್ಯರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿದ್ದನು. ಹಿತ್ತಿಯನಾದ ಏಲೋನನ ಮಗಳಾಗಿದ್ದ ಆದಾಳನ್ನು ಮದುವೆ ಮಾಡಿಕೊಂಡಿದ್ದನು. ಹಿತ್ತಿಯರು ಕಾನಾನ್ ದೇಶದಲ್ಲಿದ್ದು ಕರ್ತನ ಶಾಪಕ್ಕೆ ಗುರಿಯಾಗಿದ್ದವರು. ತಲತಲಾಂತರದವರಿಗೂ ಅವರ ಕುಟುಂಬದ ಮೇಲಿದ್ದ ಶಾಪವನ್ನರಿಯದೆ ಆ ಕುಟುಂಬದಲ್ಲಿ ಹೆಣ್ಣನ್ನು ತೆಗೆದುಕೊಂಡು ಶಾಪಕ್ಕೆ ಗುರಿಯಾದನು. ಸತ್ಯವೇದವು ತಿರುಗಿ ತಿರುಗಿ ಅದನ್ನೇ ಹೇಳುತ್ತಾ ನಮ್ಮನ್ನು ಎಚ್ಚರಿಸುತ್ತದೆ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ಎಂಬುದಾಗಿ. 2 ಕೊರಿಂಥ ಅಧ್ಯಾಯ 6 ವಚನ 14. ಒಬ್ಬನು ಕ್ರಿಸ್ತನಲ್ಲಿ ಜೀವಿಸದೆ ಹೋದರೆ ಅವನ ಪಾಪಗಳು ಶಾಪಗಳು ಅವನನ್ನು ಬಿಡದೆ ಹಿಂಬಾಲಿಸುತ್ತಲೇ ಇರುತ್ತದೆ. ಆದುದರಿಂದಲೇ ದೇವರ ಮಕ್ಕಳು ಅವಿಶ್ವಾಸಿಗಳೊಂದಿಗೆ ಸೇರಿದಾಗ ಆ ಶಾಪಗಳಿಗೆ ಒಳಗಾಗುತ್ತಾರೆ. ದೇವ ಮಗುವೆ, ನಿನ್ನ ಕುಟುಂಬವು ಆಶೀರ್ವಾದಕರವಾಗಿ ಇರಬೇಕೆನ್ನುವುದಾದರೆ, ನಿನ್ನ ಮಕ್ಕಳು ಪರಿಶುದ್ಧ ಜೀವಿತ ಜೀವಿಸಬೇಕೆಂದು ನೀನು ಬಯಸುವುದಾದರೆ ಪರಂಪರೆಯಾಗಿ ಬರುವ ಶಾಪಗಳು ಮುರಿಯಲ್ಪಡಬೇಕು. ಏಸಾವನಿಗೆ ಇದನ್ನು ಕುರಿತು ಜ್ಞಾನವೇ ಇರಲಿಲ್ಲ. ಆಶೀರ್ವಾದಕರವಾದ ಸಂತತಿಯಲ್ಲಿರಬೇಕಾಗಿದ್ದ ಅವನು ಶಾಪಕ್ಕೆ ಕಾರಣವಾದ ಸಂತತಿಯಿಂದ ಹೆಣ್ಣುಗಳನ್ನು ತೆಗೆದುಕೊಂಡನು. ಏಸಾವನು ಹಿತ್ತಿಯಳಾದ ಆದಾಳನ್ನು ವಿವಾಹವಾಗಿದ್ದುದರಿಂದ ಎಲಿಫಜನು ಹುಟ್ಟಿದನು. ಆದಿಕಾಂಡ ಅಧ್ಯಾಯ 36 ವಚನ 10. ಈ ಎಲಿಫಜನು ಉಪಪತ್ನಿಯರನ್ನು ಮಾಡಿಕೊಂಡು ತಂದೆಯಾದ ಏಸಾವನಂತೆ ಶರೀರ ಭಾವವನ್ನು ಅನುಸರಿಸಿದೆನು. ಎಲಿಫಜನ ಉಪಪತ್ನಿಯಾಗಿದ್ದ ತಿಮ್ನೋ ಎಂಬವಳಿಗೆ ಹುಟ್ಟಿದವನೇ ಅಮಾಲೇಕನು. ಏಸಾವನು ಅವನ ಹೆಂಡತಿಯರು ಅವನ ಸಂತತಿಯವರು ಕರ್ತನನ್ನು ಹುಡುಕಲಿಲ್ಲ. ಅದು ಮಾತ್ರವಲ್ಲ, ಅವರ ದೇವರ ಸಂತತಿಯಾದ ಇಸ್ರಾಯೇಲರನ್ನು ಪ್ರೀತಿಸಲಿಲ್ಲ. ಅವರು ದ್ವೇಷಿಸಿದರು. ಈ ಹಾಗೆಯೂ ಏಸಾವನಿಂದಲೇ ಆರಂಭವಾಯಿತು. ಆಹಾರಕ್ಕಾಗಿ ತನ್ನ ಜ್ಯೇಷ್ಠ ಪುತ್ರ ಸ್ಥಾನವನ್ನೇ ಮಾರಿಕೊಂಡ ಏಸಾವನು ತನ್ನ ಕೋಪವನ್ನೆಲ್ಲ ತನ್ನ ಸಹೋದರನ ಮೇಲೆ ತೋರಿಸಿದನು. ತನ್ನ ಸಹೋದರನನ್ನು ಕೊಲೆ ಮಾಡಲು ಸಂಚು ಮಾಡಿದನು. ಸತ್ಯವೇದವು ಹೀಗೆ ಹೇಳುತ್ತದೆ: ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು, ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು. ಆದಿಕಾಂಡ ಅಧ್ಯಾಯ 27 ವಚನ 41. ಆದರೆ ಯಾಕೋಬನಾದರೂ ದೇವರನ್ನು ಹುಡುಕಿದನು, ಕರ್ತನಿಗೆ ದಶಮಭಾಗ ಕೊಡುತ್ತೇನೆಂದು ಹರಕೆ ಮಾಡಿಕೊಂಡನು. ಎಲ್ಲ ಕಷ್ಟ ಪರಿಸ್ಥಿತಿಗಳಲ್ಲಿಯೂ ಕರ್ತನನ್ನೇ ಆಶ್ರಯಿಸಿಕೊಂಡನು. ತಂದೆಯ ಮನೆಯನ್ನು ಬಿಟ್ಟು ಓಡಿಹೋದ ಯಾಕೋಬನು ಎಷ್ಟೋ ವರುಷಗಳ ನಂತರ ಸಂಪೂರ್ಣ ಮಾರ್ಪಾಟು ಹೊಂದಿದವನಾಗಿ
ದೇವರ ಮನುಷ್ಯನಾಗಿ ತಿರುಗಿ ಬಂದನು. ಅವನೊಂದಿಗೆ ಅವನ ಹೆಂಡತಿ ಮಕ್ಕಳು, ಮೃಗಜೀವಿಗಳು, ಆಡು ಕುರಿ ಒಂಟೆಗಳು ಬಂದವು. ಆದರೆ ಅವನ ಕಿವಿಗೆ ಬಿದ್ದ ಸುದ್ದಿ ಏನು? ಏಸಾವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳಲು ಬರುತ್ತಿದ್ದಾನೆ. ಆದಿಕಾಂಡ ಅಧ್ಯಾಯ 32 ವಚನ 6. ಯುದ್ಧಕ್ಕೆ ಸಿದ್ಧಪಡಿಸಿಕೊಂಡು ಬರುವಂತ 400 ಜನರನ್ನು ಎದುರಿಸಿ ನಿಲ್ಲುವುದು ಹೇಗೆ? ಮೊದಲೇ ಏಸಾವನು ಚೊಚ್ಚಲ ಮಗನು, ಬಲಶಾಲಿ, ಬೇಟೆಗಾರನೂ ಕೂಡ. ಅಂಥವನನ್ನು ಯಾಕೋಬನು ಎದುರಿಸಿ ನಿಲ್ಲಲು ಆಗುವುದಿಲ್ಲ. ಶರೀರದಲ್ಲಿ ಬಲಶಾಲಿಯಾದ ಏಸಾವನನ್ನು ಎದುರಿಸುವುದು ಹೇಗೆ? ಆದುದರಿಂದ ಯಾಕೋಬನು ದೇವರ ಸನ್ನಿಧಾನಕ್ಕೆ ಓಡಿ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸಲು ಮುಂದಾದನು. ಯೆಹೋವನೇ, ನನ್ನ ತಂದೆ ತಾತಂದಿರಾದ ಈಸಾಕ್, ಅಬ್ರಹಾಮನ ದೇವರೇ, ಸ್ವದೇಶಕ್ಕೆ ಬಂದು ಬಳಗದವರ ಬಳಿಗೆ ತಿರುಗಿ ಹೋಗಬೇಕೆಂದು ನನಗೆ ಆಜ್ಞಾಪಿಸಿ ನಿನಗೆ ಒಳ್ಳೆಯದನ್ನು ಮಾಡುವೆನೆಂದು ವಾಗ್ದಾನ ಮಾಡಿದವನು ನೀನೇ ಅಲ್ಲವೇ ಎಂದು ಹೇಳುತ್ತಾ ಆತ್ಮಭಾರದಿಂದ ಪ್ರಾರ್ಥಿಸಿದನು. ಆದಿಕಾಂಡ ಅಧ್ಯಾಯ 32 ವಚನ 9. ಅಂದು ರಾತ್ರಿ ದೇವರಿಗೂ ಅವನಿಗೂ ನಡುವೆ ಒಂದು ದೊಡ್ಡ ಹೋರಾಟ. ಅವನು ತನ್ನ ಶರೀರ ಬಲವನ್ನೆಲ್ಲ ತೋರಿಸಿ ದೇವರೊಂದಿಗೆ ಹೋರಾಡಿದನು. ಇದರಿಂದ ಅವನ ತೊಡೆಯ ಕೀಲು ತಪ್ಪಿತು. ತೊಡೆ ಎನ್ನುವುದು ಮನುಷ್ಯನ ಬಲವನ್ನು ಸೂಚಿಸುತ್ತದೆ. ಕರ್ತನು ಅವನನ್ನು ಅಲ್ಲಿ ಮಾರ್ಪಡಿಸಿದನು. ಯಾಕೋಬನೆನಿಸಿಕೊಂಡಿದ್ದ ಅವನು ಇಸ್ರಾಯೇಲನಾದನು. ದೇವಪ್ರಭು ಎಂದು ಕರೆಯಲ್ಪಡುವ ಉನ್ನತ ಸ್ಥಾನವನ್ನು ಹೊಂದಿದನು. ದೇವ ಮಗುವೇ, ಪ್ರಾರ್ಥನಾ ಜೀವಿತವು ನಿನ್ನನ್ನು ಆತ್ಮೀಯ ಯುದ್ಧದಲ್ಲಿ ಜಯಶಾಲಿಯನ್ನಾಗಿ ಮಾಡುವುದು ಮಾತ್ರವಲ್ಲ, ನಿನ್ನ ಜೀವಿತವೇ ರೂಪಾಂತರ ಹೊಂದುವುದು. ಪ್ರಾರ್ಥನಾ ಜೀವಿತವು ನಿನ್ನನ್ನು ಪರಿಶುದ್ಧನನ್ನಾಗಿಯೂ ನೀತಿವಂತನನ್ನಾಗಿಯೂ ಮಾಡುವುದು. ಪ್ರಾರ್ಥನೆಯಿಂದ ನೀನು ಉನ್ನತಿಗೆ ಬರುವಿ, ಮಹಿಮೆ ಹೊಂದುವಿ ಎಂಬುದನ್ನು ಮರೆಯಬೇಡ. ಕರ್ತನು ಯಾಕೋಬನನ್ನು ಮಾರ್ಪಡಿಸಿದನು. ದೇವರಾತ್ಮನು ಏಸಾವನ ಹೃದಯದಲ್ಲಿ ಕ್ರಿಯೆ ನಡೆಸಿದ್ದರಿಂದ ಅವನು ಯಾಕೋಬನೊಡನೆ ಸಮಾಧಾನನಾದನು. ಅಂದು ರಾತ್ರಿ ಯಾಕೋಬನು ಪ್ರಾರ್ಥಿಸದೆ ಹೋಗಿದ್ದರೆ ಏಸಾವನು ಅವನನ್ನು ಸೋಲಿಸಿ ಬಿಡುತ್ತಿದ್ದನು. ಏಸಾವನ ಆಳುಗಳಿಂದ ಅವನು ನಷ್ಟ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತಿತ್ತು. ಪ್ರಾರ್ಥನೆಯು ಎಷ್ಟು ಮಹಿಮೆಯಾದ ಕಾರ್ಯಗಳನ್ನು ಮಾಡುತ್ತದೆ ಅಲ್ಲವೇ? ದೇವಮಗುವೆ, ನಿನ್ನ ಮಾರ್ಗಗಳು ಕರ್ತನಿಗೆ ಮೆಚ್ಚಿಕೆಯಾಗಿದ್ದರೆ ನಿನ್ನ ಶತ್ರುಗಳು ನಿನ್ನ ಮುಂದೆ ಸಮಾಧಾನವಾಗುವಂತೆ ಆತನು ಮಾಡುತ್ತಾನೆ. ಒಂದು ರಹಸ್ಯವನ್ನು ನಾವು ಮರೆಯಬಾರದು. ಯಾಕೋಬನು ರಾತ್ರಿಯೆಲ್ಲ ಪ್ರಾರ್ಥಿಸುತ್ತಿದ್ದ ಅದೇ ಸಮಯದಲ್ಲಿ ದೇವರಾತ್ಮನು ಏಸಾವನ ಹೃದಯದಲ್ಲಿಯೂ ಇದ್ದ ಹಗೆಯನ್ನು, ಕೋಪವನ್ನು ಮಾರ್ಪಡಿಸಿದನು. ಅವನ ಶರೀರ ಬಲವು ಕ್ರಿಯೆ ಮಾಡಲಾರದೆ ಹೋಯಿತು. ದೇವಮಗುವೆ, ಪ್ರಾರ್ಥಿಸಲು ಈಗಲೇ ತೀರ್ಮಾನಿಸು. ನಿನಗೆ ವಿರೋಧವಾಗಿ ಏಳುವ ಶತ್ರುಗಳನ್ನು ಎದುರಿಸಲು ನಿನ್ನ ಹಣಬಲವೋ ಜನಬಲವೋ ನಿನಗೆ ಸಹಾಯ ಮಾಡಲಾಗುವುದಿಲ್ಲ. ಕರ್ತನೇ ನಿನಗಾಗಿ ಯುದ್ಧ ಮಾಡಲಿ. ಮುಂದುವರಿಯುತ್ತಾ ನಾವು ಆ ಸಂಭವವನ್ನು ಓದಿದರೆ, ಏಸಾವನು ತನ್ನ ಸಹೋದರನಾದ ಯಾಕೋಬನನ್ನು ತಾನು ವಾಸಿಸಿದ ಸೇಯಿರ್ ಸೀಮೆಗೆ ಕರೆಯುವುದನ್ನು ಕಾಣಬಹುದು. ಆದಿಕಾಂಡ ಅಧ್ಯಾಯ 33 ವಚನ 12-14. ನಿಜವಾದ ಕರೆ ಅದು, ಪ್ರೀತಿಯ ಕರೆ ಅದಾಗಿತ್ತು. ದೇವಮಗುವೆ, ಕೆಲವರು ನಿನ್ನನ್ನು ಕೂಡ ಪ್ರೀತಿಯಿಂದ ಕರೆಯುವಂತೆ ಕಾಣಬಹುದು. ನೀನು ಮೋಸ ಹೋಗಬಾರದು. ದೇವಜನರಿಗೆ ದೇವಜನರ ಐಕ್ಯತೆ ಇರಬೇಕೇ ಹೊರತು ಪಾಪದ ಜೀವಿತವನ್ನು ನಡೆಸುವವರೊಂದಿಗೆ ಅನ್ಯೋನ್ಯತೆ ಇರಲೇಬಾರದು. ಬೆಳಕಿಗೂ ಕತ್ತಲೆಗೂ ಜೊತೆಯೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು ಎಂದು ದೇವರು ಕೇಳುತ್ತಾನಲ್ಲ. ಅನೇಕರು ಈ ವಿಷಯದಲ್ಲಿ ವಂಚಿತರಾಗುತ್ತಾರೆ. ಶರೀರ ಭಾವವನ್ನು ಪ್ರೀತಿಸಿ ಹಿಂಜಾರಿ ಹೋಗುತ್ತಾರೆ. ಜಯದ ಜೀವಿತವನ್ನು ನಷ್ಟಪಡಿಸಿಕೊಳ್ಳುವರು. ನಾವು ಎಂದಿಗೂ ಹಾಗಾಗಬಾರದು. ಏಸಾವನ ಕರೆಗೆ ಅವನು ಓಗೊಟ್ಟಂತೆ ತೋರಿಸಿಕೊಂಡರೂ ಕೂಡ ಯಾಕೋಬನು ಏಸಾವನೊಂದಿಗೆ ಸೇಯಿರ್ ಸೀಮೆಗೆ ಹೋಗಲಿಲ್ಲ. ಏಸಾವನ ಮಾರ್ಗವನ್ನು ಕಂಡುಹಿಡಿಯಲು ಹೋಗಲಿಲ್ಲ. ದೇವಮಗುವೆ, ಕೆಲವರು ನಿನ್ನನ್ನು ಈ ಲೋಕದ ಆಶೆಗಳನ್ನು ತೋರಿಸಿ ಕರೆಯಬಹುದು. ಒಂದು ಸಿನಿಮಾ ನೋಡಿದರೆ ಏನಾಗುತ್ತದೆ, ಸ್ವಲ್ಪ ಸಮಯ ಹರಟೆ ಹೊಡೆದು ಸಂತೋಷಪಟ್ಟರೆ ಏನಾಗುತ್ತದೆ ಎಂದು ಕರೆಯಬಹುದು. ಅಧಿಕವಾಗಿ ಅವರ ಸ್ನೇಹ ಬೆಳೆಸುವಾಗ ಅಂತ್ಯದಲ್ಲಿ ಅದು ವೇದನೆಯಲ್ಲಿಯೂ ದುಃಖದಲ್ಲಿಯೂ ಮುಕ್ತಾಯವಾಗಬಹುದು. ಒಂದು ಸ್ಥಳಕ್ಕೆ ಹೊರಡುವ ಮೊದಲು ಕರ್ತನು ನಿನ್ನ ಜೊತೆಯಲ್ಲಿ ಬರುತ್ತಾನೋ ಇಲ್ಲವೋ ಎಂಬುದನ್ನು ಮೊದಲು ನಿಶ್ಚಯಪಡಿಸಿಕೊ. ಯಾಕೋಬನು ಏದೋಮ್ ಸೀಮೆಗೂ ಸೇಯಿರಿಗೂ ಹೋಗಲಿಲ್ಲ. ನಾವು ಈ ಲೋಕದಲ್ಲಿದ್ದರೂ ಈ ಲೋಕದವರಲ್ಲ. ಲೋಕದ ಇಚ್ಛೆ ಆಸೆಗಳು ನಮ್ಮನ್ನು ತಾಕದಂತೆ ನಮ್ಮನ್ನು ನಾವು ಸಂರಕ್ಷಿಸಿಕೊಳ್ಳಬೇಕು. ದುಷ್ಟರ ಆಲೋಚನೆಯಂತೆ ನಿಂತುಕೊಳ್ಳದೆ
ಪಾಪಾತ್ಮರ ಮಾರ್ಗದಲ್ಲಿ ನಡೆಯದೆ ಧರ್ಮ ನಿಂದಕರೊಂದಿಗೆ ಕೂತುಕೊಳ್ಳದೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು. ಕೆಲವರು ಸಿನಿಮಾ ನೋಡುವುದರಲ್ಲಿ ತಪ್ಪೇನಿದೆ? ಟಿವಿ ನಾಟಕಗಳನ್ನು ನೋಡುವುದರಲ್ಲಿ ತಪ್ಪೇನು? ಒಳ್ಳೆಯವುಗಳನ್ನು ತೆಗೆದುಕೊಂಡು ಕೆಟ್ಟದ್ದನ್ನು ಬಿಟ್ಟು ಬಿಡುವುದು ಎನ್ನುತ್ತಾರೆ. ಮೊದಲು ಹಾಗೇ ಯೋಚಿಸುತ್ತಾರೆ. ಆದರೆ ಹೋಗುತ್ತಾ ಹೋಗುತ್ತಾ ಇಚ್ಛೆಗಳಲ್ಲಿ ಜಯವನ್ನು ಹೊಂದಲಾರರು. ಶರೀರ ಭಾವಗಳಲ್ಲಿ ಬಿದ್ದು ಹೋಗುತ್ತಾರೆ. ಆದುದರಿಂದ ದೇವ ಮಕ್ಕಳೇ, ಎಚ್ಚರಿಕೆಯಾಗಿರಿ. ಮೊದಲು ದೇವಭಕ್ತಿಯನ್ನು ಕಳೆದುಕೊಳ್ಳುವಿರಿ. ಆದುದರಿಂದ ಏಸಾವನ ಮಾರ್ಗದಲ್ಲಿ ನಡೆಯಬೇಡಿರಿ. ಶರೀರ ಭಾವದ ಇಚ್ಛೆಗಳಿಗೆ ಅಧೀನರಾಗಬೇಡಿರಿ. 2 ಸಂತತಿಗಳು ಈ ಲೋಕದಲ್ಲಿವೆ. ಒಂದು ಏಸಾವನ ಸಂತತಿ, ಮತ್ತೊಂದು ಯಾಕೋಬನ ಸಂತತಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು.
ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.